ನಮಸ್ತೆ. ನಮಸ್ತೆ. ಸರಕಾರಿಂದ ಅಪ್ಪ ಇವತ್ತು ಚೆಲುವರಾಜಪ್ಪ ಅವ್ರು ಬಂದಿ ರಿಸಲ್ಟ್ಸ್ ಹೇಗಿದೆ ಅನ್ನೋದ್ರ ಬಗ್ಗೆ ಇವಾಗ ಮಾತಾಡೋಣ. ಅಪ್ಪ ನಮಸ್ತೆ, ನಿಮ್ ಹೆಸರುಪ್ಪ? ಚೆಲುವರಾಜ್. ಅಪ್ಪ ನಿಮ್ ಪ್ರಾಬ್ಲಮ್ಸ್ ಏನಿದೆಪ್ಪ? ನಮ್ಗೆ ಮೊದಲು ಶುಗರ್, BP, ಗ್ಯಾಸ್ಟ್ರಿಕ್. ಶುಗರ್ BP ಎಲ್ಲ ಯಾವಾಗ ಇದ್ದಿದ್ದಪ್ಪ? ಗ್ಯಾಸ್ಟ್ರಿಕ್ ಒಂದು 45 ವರ್ಷದಿಂದ ಇದೆ. 45 ವರ್ಷದಿಂದ ಗ್ಯಾಸ್ಟ್ರಿಕ್? ಮದುವೆ ಮುಂಚಿಂದ ಗ್ಯಾಸ್ಟ್ರಿಕ್ ಇದೆ. ಮದುವೆ ಮುಂಚೆ ಗ್ಯಾಸ್ಟ್ರಿಕ್ ಇದೆ. 45 ವರ್ಷದಿಂದ ಗ್ಯಾಸ್ಟ್ರಿಕ್ ಏನಕ್ಕಾಗಿ ಆಯ್ತು? ಏನ್ ತೋರಿಸ್ತಾರೆ, ತೋರಿಸಿಲ್ಲ ಗ್ಯಾಸ್ಟ್ರಿಕ್ ಏನಂಗ. ನೀವು ಟೈಮ್ ಸರಿಗೆ ಊಟ ಮಾಡಿಲ್ಲ ಅಂದ್ರೆ ಬರುತ್ತೆ. ಊಟ ಟೈಮು ಸರಿ ಊಟ ಮಾಡ್ತಾ ಇರೋದು ಅವಾಗ ಏನಿಂದ ಬಂದ ಗೊತ್ತಿಲ್ಲ. ಆ ತರ ಆಯ್ತು ನಮ್ಗೆ. ಅಂದ್ರೆ ಟೈಮ್ ಸರಿಗೆ ಊಟ ಮಾಡ್ತಿರಲ್ಲ, ಏನೋ ಒಂಥರ ತೋರ್ಸೋಕೆಲ್ಲ ತೋರ್ಸಿಲ್ಲ ನಾವು. ಹಂಗೆ ಹಾಕೊಂಡ್ರಿ ಏನೋ ಸ್ವಲ್ಪ ಮಸಾಲೆ ಮಜ್ಜಿಗೆ ಊಟ ಮಾಡೋದು ಏನೋ ಕಮ್ಮಿ ಆಗೋದು. ಹೆಚ್ಚಿಗೆ ಒಂದು 35 ವರ್ಷದಿಂದ ಸುಮಾರು ಒಂದು 30 ವರ್ಷದಿಂದ ಜಾಸ್ತಿ ಆಗೋಂಗೆ ಗ್ಯಾಸ್ಟ್ರಿಕ್ ಅನ್ನೋದು ಗೊತ್ತಾಯ್ತು ನನಗೆ. ಗ್ಯಾಸ್ಟ್ರಿಕ್ ಜಾಸ್ತಿ ಆದಾಗ ಏನ್ ಸಫರ್ ಆಗ್ತಾ ಇದ್ರಿ? ಕಷ್ಟ ಇದೆ, ನಾವು ತಡಿಯಕ್ಕಾಯ್ತಾ ಇರಲ್ಲ. ಹೊಟ್ಟೆ ಎದೆ ಉರಿ, ಹೊಟ್ಟೆ ಬಹಳ ಇದು. ಹೋಗಿ ಒಂದು ಮಜ್ಜಿಗೆ ಆಗೋದು ಕುಡಿಬೇಕಾಯ್ತು, ಮಜ್ಜಿಗೆ ಕುಡಿಯೋವು ಸ್ವಲ್ಪ ಕಮ್ಮಿ ಆಗೋದು. ಬಹಳ ಕಷ್ಟಪಟ್ಟಮ್ಮ ಗ್ಯಾಸ್ಟ್ರಿಕ್. ಆ ತರ ಗ್ಯಾಸ್ಟ್ರಿಕ್ ಬರುತ್ತೆ ಅನ್ನೋದು ಮುಂಚೆನೆ ನಿಮ್ಗೆ ಗೊತ್ತಿರ್ಲಿಲ್ವಾ? ಗೊತ್ತಿರಲ್ಲ ಗ್ಯಾಸ್ಟ್ರಿಕ್ ಅನ್ನೋದೇ, ಯಾರಿಗೂ ಹೇಳಿಲ್ಲ ನಾವು. ನಂಗೆ ಗ್ಯಾಸ್ಟ್ರಿಕ್ ಇದೆ ಅಂತ. ಸಣ್ಣ ವಯಸ್ಸಿನಲ್ಲಿ ಒಂಥರ ಜೋಶ್ ಗೊತ್ತಾಗಲ್ಲ. ಓಕೆ ಅಪ್ಪ, ನಿಮ್ ಶುಗರ್ BP ಬಂದು ಎಷ್ಟು ವರ್ಷ ಆಗಿತ್ತು? ಆಯ್ತು, ಒಂದು 15 ವರ್ಷ ಮೇಲೆ ಆಯ್ತು. 15 ವರ್ಷ. ಎರಡು ಒಟ್ಟಿಗೆ ಬಂತ ಅಥವಾ ಶುಗರ್ ಬಂದ್ಮೇಲೆ BP? ಶುಗರ್ BP ಮೊದ್ಲಿತ್ತು, ಆಮೇಲೆ ಶುಗರ್ ಬಂತು. ಓಕೆ. ಆ ಶುಗರ್ BP ಇಂದ ಏನ್ ಪ್ರಾಬ್ಲಮ್ ಆಯ್ತಪ್ಪ? ಎಷ್ಟಿತ್ತು ಅದು? ಶುಗರ್ ಅಂದ್ರೆ ಸುಸ್ತು, ಶುಗರ್ ಇಂದ ಓಡ್ಸಕ್ಕಾಗಲ್ಲ, ಸುಸ್ತು, ಸರಿ ಊಟ, ನಿದ್ದೆ ಎಲ್ಲ ಒಂದೊಂದು ಶುಗರ್ ಇಂದ ಒಂದೇ ಅಲ್ಲ. BP ಬಂದು ಎಷ್ಟು ವರ್ಷ ಆಗಿದೆ? ಆಯ್ತು, ಅದು ಒಂದು 12-13 ವರ್ಷ BP ಬಂದು. ಅದರಿಂದ ಏನ್ ತೊಂದರೆ ಆಯ್ತು ನಿಮ್ಗೆ? BP ಮಾಮೂಲಿ ಮತ್ತೆ ಅದಾವುದು ಕಷ್ಟ, ಉಪ್ಸ ಕಷ್ಟ, ಮಾಡಕ್ಕೆ ತುಂಬಾ ಕಷ್ಟ ಆಯ್ತು ಅದು. BP ಶುಗರ್ ಗ್ಯಾಸ್ಟ್ರಿಕ್. ಸ್ಟ್ರೋಕ್ ಆಗಿದ್ದ ನಿಮ್ಗೆ? BP ಸ್ಟ್ರೋಕ್ ಆಗಿದೆ. ಸೊ BP ಅವಾಗ ನಿಮ್ಗೆ ಸ್ಟ್ರೋಕ್ ಆದಾಗ ಎಷ್ಟಿತ್ತು? 170 ಇತ್ತು. 180. ಫಸ್ಟ್ ಸ್ಟ್ರೋಕ್ ಅಲ್ಲಿ ನಿಮ್ಗೆ ನಡೆಯೋದು ಅಥವಾ ಮಾತಾಡೋದೆಲ್ಲ ಈಸಿ ಇತ್ತ ಅಥವಾ ಕಷ್ಟ? ಇಲ್ಲ, ಕಷ್ಟ ಆಯ್ತು ನಡೆಯಕ್ಕೆ. ಇಲ್ಲಿಂದ ಅಷ್ಟು ನಡೆಯಕ್ಕಾಯ್ತಾರಲ್ಲ, ರೋಡ್ ನಾನು ಕ್ರಾಸ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಯ್ತು. ರೋಡ್ ದಡ್ ಕ್ರಾಸ್ ಮಾಡ್ಬೇಕಾದ್ರೆ ಒಂದು ಇಲ್ಲಿಂದ ಒಂದು ಅಂಗಡಿ ಹೋಟ್ಲ್ ಹೋಗ್ಬೇಕು, ಅಷ್ಟು ಮಾಡಕ್ಕೆ ಕಷ್ಟ ಆಯ್ತು. ಯಾಕೆ ಮಾತು ಸ್ಪಷ್ಟತೆ ಇತ್ತು? ಇಲ್ಲ, ಮಾತು ಸ್ವಲ್ಪ ತೊದ್ಲಿತ್ತು. ಅವಾಗ ಏನ್ ಇದು ಮಾಡ್ಸಿದ್ರಿ? ಏನು ಮಾಡ್ಸಿಲ್ಲ, ನಾನು ಆ ತರ ಇದ್ದೆ. ಹಾಸ್ಪಿಟ್ಲಿಗೆ ಎಲ್ಲೂ ತೋರಿಸಿಲ್ವಾ? ತೋರಿಸಿಲ್ಲ. 2ನೇ ಸತಿ ಹೊಡಿದಲ್ಲ. ಎಷ್ಟು ದಿವಸ ಆದ್ಮೇಲೆ 2ನೇ ಸಲ? 2 ವರ್ಷ ಆದ್ಮೇಲೆ. 2 ವರ್ಷ ಆದ್ಮೇಲೆ. ಫಸ್ಟ್ ಟೈಮ್ ನೀವು ಯಾವ ಹಾಸ್ಪಿಟ್ಲಿಗೆ ತೋರಿಸಿಲ್ಲ? ಇಲ್ಲ, ನಾನೇ ಆಂಧ್ರ ಹೋಗಂತ ರೆಡಿ ಮಾಡಿದೆ, ಹೋಗ್ಬಿಡೋಣ ಅಂತ. ಇನ್ನೂ ಸ್ವಲ್ಪ ದಿವಸ ನೋಡೋಣ, ಹಂಗೆ ಮೇಂಟೈನ್ ಮಾಡಿದೆ. ಊಟ ಮಾಡೋಕ್ಕೆ ಎಲ್ಲ ಮಾಮೂಲಿ ಸ್ವಲ್ಪ ಕಷ್ಟ ಆಯ್ತು. ಊಟ ಮಾಡಿ 2 ವರ್ಷ ಮೇಂಟೈನ್ ಮಾಡಿದೆ. 2 ವರ್ಷ ಆದ್ಮೇಲೆ ತಿರ್ಗಾ ಇಲ್ಲ ಹೊಡೀತು 2ನೇ ಸಲ. ಅವಾಗ ಸ್ವಲ್ಪ ಆಗಿಲ್ಲ ತಡೆಗೆ, ತುಂಬಾ ಕಷ್ಟ. ಬಾರಿ ಎಲ್ಲಿಂದ ಅಲ್ಲಿ ನಡೆಯಕ್ಕೆ ಆಯ್ತಾರಲ್ಲ, ಹಿಡ್ಕೋ ಭಾಳ ಕಷ್ಟ ಆಯ್ತು. ಯಾರಾದ್ರೂ ಸಹಾಯಕ್ಕೆ ಬೇಕಾಗಿತ್ತು ಅವಾಗ? ಸಹಾಯ ಆದ್ರೂ ಕಷ್ಟ ಆಯ್ತು. ಆ ಥರ ಇದ್ದು ಮನೆಗೆ ಹೋಗಿತ್ತು, ಹಿಂಗೆ ಹೇಳ್ದೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು, ತೋರಿಸಿದ್ರು. ಹಿಂಗೆ ಅವ್ರು ಹೇಳಿದ್ರು ಡಾಕ್ಟ್ರು ಇಲ್ಲ ಸೋಕೊಳ್ತಿದೆ ಅಂತ. ಆಯ್ತು, ಅದು ಮಾತ್ರೆ ಕೊಟ್ಟರು, ಬಂದೆ. ಒಂದು 15 ದಿವಸ ತಗೋ ಅಂತ ಹೇಳಿದ್ರು, ತಗೊಂಡೆ. ಏನು ಬೆಟ್ರ್ ಆಗಿಲ್ಲ. ಆಮೇಲೆ ಆಂಧ್ರಾಗ ಹೋದೆ. ಆಂಧ್ರದಲ್ಲಿ ಔಷಧಿ ತಗೊಂಡೆ, ನಾಟಿ ಔಷಧಿ 3 ಸಲ ಹೇಳಿದ್ರು. 3 ಸಲ ಹೋದ ತಗೊಂಡೆ, ಅದು ಅಷ್ಟೊಂದು ಆಗಿಲ್ಲ. ಮೇಲಾಗಿಲ್ಲ. ಮೊದಲು ನಮ್ಮ ನೈಟಲ್ಲಿ ಕುಡಿದವರು ಸ್ವಲ್ಪ ಹಿಂಗೆ ಓಡಾಡ್ತಾರಲ್ಲ, ಈ ಕಡೆ ರೋಡ್ ಫುಲ್ ಹಿಂಗೆ ತೂರಾಡೋದು, ಈ ಕಡೆ ಆ ಕಡೆ ಈ ಕಡೆ ರೋಡ್ ಕ್ರಾಸ್ ಮಾಡೋಕ್ಕೆ ಎಲ್ಲದಕ್ಕೂ ಸ್ವಲ್ಪ ಕಷ್ಟ ಆಯಿತು. ಸ್ಟ್ರೋಕ್ ಆಗಿ ಎಷ್ಟನೇ ದಿವಸ ಆದ್ಮೇಲೆ ನೀವು ಸರಕೆರೆಗೆ ಬಂದ್ರಿಪ್ಪ? ಸುಮಾರು ಒಂದು 4-5 ತಿಂಗಳು ಅಷ್ಟೇ. 4-5 ತಿಂಗಳು? ಇಲ್ಲ, ಇನ್ನ ಕಮ್ಮಿ, 3 ತಿಂಗಳಾದ್ಮೇಲೆ. ಅವಾಗ ನೀವು ಸರಕೆರೆಗೆ ಬಂದಾಗ ನಿಮ್ ಪರಿಸ್ಥಿತಿ ಹೇಗಿತ್ತು? ಹೇಳ್ತಲ್ವ, ರೋಡ್ ದಾಟ್ಬೇಕಾದ್ರೆ ಓಡಾಡ್ಬೇಕಾದ್ರು ತೂರಾಡ್ತಾರೆ. ಒಂದ್ ಮೆಟ್ಲು ಹತ್ಬೇಕಾಯ್ತಾರಲ್ಲ, ಒಂದ್ ಮೆಟ್ಲು ಬೇಕಾದ್ರೆ ಏನೋ ಹಿಡಿಬೇಕಾಯ್ತು. ಮೆಟ್ಲು ಹತ್ಬೇಕಾದ್ರೆ ಹೇಳಿದ್ರು ಇಲ್ಲಿ ನಿಮಗೆ?
ನಮಗೆ ಇಲ್ಲಿ ನಾಷ್ಟ ಮಾಡೋ ಹೋಟ್ಲಲ್ಲಿ ಹ್ಮ್ ಇಲ್ಲಿ ವಿಜಯಮರು BP ಚೆಕ್ ಮಾಡ್ತಾ ಇರೋ ನೋಡ ಇಲ್ಲಾದ್ರೂ BP ಚೆಕ್ ಮಾಡೋ ಸ್ವಲ್ಪ ಬಂದೆ ಹ್ಮ್ ಚೆಕ್ ಮಾಡಿದ್ರು ಅಪ್ಪ ಇದೆಯಪ್ಪ 175 ಇದೆ ಅಂದ್ರು 175 BP ಇದೆ ಅಂತ ಹೇಳಿದ್ರು ಏನ್ ಮಾಡಿದೆ ಜಾಸ್ತಿ ಅದು ಜಾಸ್ತಿ ಮೇಲೆ ಹೋಗಪ್ಪ ಅಂದ್ರು ಆಮೇಲೆ ಬಂದು ಡಾಕ್ಟ್ರ್ ಏನೋ ಮಾತ್ರೆ ಔಷಧಿ ಕೊಡ್ತಾರೆ GBP ಚೆಕ್ ಮಾಡಿ ನೋಡೋಣ ಅಂತ ಬಂದ ಮೇಲೆ ಆಮೇಲೆ ಬೆಡ್ ಮೇಲೆ ಮಲಗಿಸ್ತು ಓಕೆ ಬೆಡ್ ಮೇಲೆ ಮಲಗಿಸ್ತು ಅಷ್ಟೇ. ಈಗ ಎಷ್ಟು ದಿವಸ ಆದ್ಮೇಲೆ ಸರಾಕೆರಲ್ಲಿ ನಿಮ್ಗೆ ಚೇಂಜಸ್ ಕಾಣಿಸ್ತು? ನನಗೆ ಈ ಕೈ ಹಿಂಗ್ ಬರ್ತಾ ಇರಲಿಲ್ಲ ಇದು ಈ ಕೈ ಹಿಂಗೆ ಅದ ಗೊತ್ತಿಲ್ಲ ಅಷ್ಟೇ ಎಷ್ಟು ಅಲ್ಲಿವರೆಗೂ ಅಷ್ಟೇ ಇಷ್ಟೇ ಕೈ ಬಿಟ್ಟ ಮಾಡ್ಕೊ ಹಿಂಗ್ ಬರ್ತಾಯಿಲ್ಲ ಆ ಥರ ಇದೆ. 10 ದಿವಸಕ್ಕೆ ಕೈ ಬತ್ತು ಸ್ವಲ್ಪ ಬತ್ತು ಇಲ್ಲಿ ಕಂಟಿನ್ಯೂ ಮಾಡಿದೆ ಸರಿಕೆರಲ್ಲಿ. ಆವಾಗ ಸ್ವಲ್ಪ ಹಂಗೆ ಸ್ವಲ್ಪ ಕಂಟಿನ್ಯೂ ಮಾಡಿದ್ಮೇಲೆ ಕೈ ಕಡಿಯೋಕ್ಕೆಲ್ಲ ಕಡೆ ಓಡಾದ ನೋಡಿದ್ರೆ ಸ್ಟ್ರೋಕ್ ಆದವ್ರ ತರನೇ ಕಾಣಿಸಲ್ವಲ್ಲ? ಈಗ 2 ಸಲ ಹೊಡೆದಿದೆ. ಸೊ 1 ಸಲ 2 ಸಲ ಹೊಡೆದ್ರು ಯಾರೋ ನೋಡಿದ್ರು ಇಲ್ಲ ಬಿಡು ಅಂತಾರೆ. ಸೋಕ್ ಹೊಡೆದಿಲ್ಲ ಸರಿ ಸರಿ ಸೊ ನೋಡ್ತಾರಲ್ಲ ಯಾರು ನಿಮ್ಗೆ ಸೋಕ್ ಹೊಡೆದಿದ್ದಾಗ ಆಗಿದ್ರಲ್ಲ ಮತ್ತೆ ಜನ ಹಂಗೆ ಹೇಳ್ತಾರೆ ಚೆನ್ನಾಗೇ ಇದ್ದೀರಾ. ಹೌದು ಹಂಗೆ ಹೇಳುದು ಇಲ್ಲಪ್ಪ ಹಿಂಗೆ ಆಗಿದೆ ಇಂಥ ತಕ್ಕ ಹೋಗಿದ್ದೀನಿ ತಗದಿದ್ದೀನಿ ಅಂತ ಹೇಳಿದೆ. ಆಮೇಲೆ ಎಲ್ಲ ಎಷ್ಟು ದಿವಸ ಆದ್ಮೇಲೆ ನೀವು ಮ್ಯಾಟ್ ಮನೆಗೆ ತಗೊಂಡ್ರಿ? ಒಂದ್ ತಿಂಗಳು 1.5 ತಿಂಗಳು ಇಲ್ಲ ಅವ್ನ ಮುಂಚೆನೆ ತಗೊಂಡ್ಬಿಟ್ರಿ. ಏನ್ ನಂಬಿಕೆ ಬಂತು ನಿಮಗೆ ಮೇನ್ ನನ್ ಕೈ ಬರ್ತಲ್ಲ ಈ ಕೈ ಬರ್ತದೆ ಇದಕ್ಕೆ ಅದು ನಂಗೆ ಗ್ಯಾರಂಟಿ ಬೆಟ್ಟ ಆಯ್ತದೆ ನಾವು ಸರ್ ಹೋಗ್ತೀನಿ ಅಂತ ಗ್ಯಾರಂಟಿ ನಂಬಿಕೆಯಿಂದ ಹೋಗ್ತೇನೆ ಅಂತ ಆಟೆ. ಮನೆಗೆ ತಗೊಂಡ್ಮೇಲೆ ಎಷ್ಟು ಸಲ ಥೆರಪಿ ತಗೊಳ್ತಿದ್ದೀರಾ? ನಾವು ತಗೋತೀವಿ ಟೈಮ್ ಸಿಕ್ಕಿದಾಗ ಟೈಮ್ ಸಿಗಲ್ಲ ಇಲ್ಲಿ ಮಾತ್ರ ಪರ್ಮನೆಂಟ್ ಆಗ್ಬರ್ತೈತಿ. ಡೈಲಿ ಇಲ್ಲಿ ಅದ್ರಲ್ಲಿ ಮಲ್ಕೊಳ್ತೀರಾ? ಟೈಮ್ ಸಿಕ್ಕಿದಾಗ ದಿವಸ ಮಲ್ತೀನಿ ಇಲ್ಲ ಆ ಥರ ಅದರಿಂದ ಇರ್ಲಿಕ್ಕಿಲ್ಲ. ಇಲ್ಲಿ ಬರೋದು ಬೇಕು ನಮ್ಗೆ ಡೈಲಿ ಬರಬೇಕು. ಏನೇ ಕೆಲಸ ಇರಲಿ ಸಂಪಾದನೆ ಇರಲಿ ಏನೇ ಇರಲಿ ಇಲ್ಲಿ ಬಂದು ಹೋದ್ದು ಅಷ್ಟೇ. ಬೇರೆ ಏನ್ ತೊಂದರೆ ಇತ್ತಪ್ಪ ನಿಮ್ಗೆ? ಹಾರ್ಟ್ ಅಟ್ಯಾಕ್ ಆಯ್ತಲ್ಲ, ಹಾರ್ಟ್ ಅಟ್ಯಾಕ್ ಆಗಿದ್ದು ಅದೊಂದು ಮೊನ್ನೆ ಎಲ್ಲ ತಿಂಗಳು ನಾವು ಚೆಕ್ ಮಾಡಿಸ್ತೀನಿ 1-2 ತಿಂಗಳಿಗೆಲ್ಲ ಫುಲ್ ಚೆನ್ನಾಗಿದ್ದೀನಿ ಅಂತ ಚೆಕ್ ಮಾಡ್ತಾರೆ. ಹಾರ್ಟ್ ಅಟ್ಯಾಕ್ ಅಂತ ಹೇಳಿದಾಗ ನಿಮ್ಗೆ ಹೇಗಿತ್ತು? ಇಲ್ಲ ಬಂದಿಲ್ಲ ಸರಕಾರಿ ತಗೊಂಡಿದ್ದೀನಿ ಥೆರಪಿ ತಗೊಂಡೋಗಿದ್ದೀನಿ. ಥೆರಪಿ ತಗೊಂಡಿದ್ದೀನಿ. ಈ ಸರ್ ಹಾರ್ಟ್ ಅಟ್ಯಾಕ್ ಆಗಿ ನೈಟ್ 12 ಗಂಟೆಯಲ್ಲಿ ಆಗಿದೆ. ನೋಡ್ಕೊಂಡೆ ನಾನು ಗ್ಯಾಸ್ಟ್ರಿಕ್ ಅಂದ್ಕೊಂಡು ಮಾಡಿದೆ. ಬಂದು ಇಲ್ಲಿ ಎಲ್ಲ ಕುಂತಿದ್ರು ತಗೊಂಡು ಇಲ್ಲಿ ಬಂದು ಥೆರಪಿ ತಗೊಂಡು ಥೆರಪಿ ಬೆಡ್ ಮೇಲೆ ಮಲಗಾಗ ನನ್ಗೆ ನೋವಿತ್ತು. ಥೆರಪಿ ತಗೊಂಡು ನೀರು ಇಸ್ಕೊಂಡು ಕೆಳಗಡೆ ಹೋದ್ಮೇಲೆ ಹಿಂಗ ಆಗಿದೆ ಅಂತ ಗೊತ್ತಾಯ್ತು. ಎಲ್ಲರೂ ಗೊತ್ತಿರಲಿಲ್ಲ. ಅಲ್ಲಿಗೆ ಹೋದ್ಮೇಲೂ ನೀವು ರಿಕವರಿಂಗ್ ಬೇಗ ಇತ್ತಲ್ಲಪ್ಪ ಜಯದೇವದಲ್ಲಿ? ಹೌದು ಇತ್ತು ಮಾಡಿದ್ರು ಇಲ್ಲ ಜಯದೇವ ಚೆನ್ನಾಗಿ ಮಾಡೋದು. ಅಲ್ಲ ನೀವು ಬೇಗನೆ ಗುಣವಾಗ್ತಿದ್ರಲ್ಲ ನಾರ್ಮಲ್ ಪೇಷಂಟ್ ಗಿಂತಾನು ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ ನೀವು ಇನ್ನು ಬೇಗನೆ ಗುಣವಾಗ್ತಿದ್ರ? ಆಗ್ತಿದೆ ಹಂಗೆ ಆಯ್ತಾ ಚೆನ್ನಾಗಿದೆ. ಮತ್ತೆ ಇವಾಗ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಸ್ ಏನಾದ್ರು ಏನಿಲ್ಲ ಆರಾಮಾಗಿದೆ. ಪುನರ್ಜನ್ಮ ಯೋಗ ಹಂಗೆ ಸಹಜನು ಹೇಳಲ್ಲ ಪುನರ್ಜನ್ಮ ಹುಟ್ಟು ಬಂದಂಗೆ ಆಗಿದೆ ನನಗೆ. ಅಷ್ಟು ಖುಷಿಯಾಗಿದ್ದೀನಿ ರೆಡಿಯಾಕೆ ಓಡಾಡಕ್ಕೆ ಕೆಲಸ ಮಾಡಕ್ಕೆ. ಭಾರ ಒಂದ್ ಸ್ವಲ್ಪ ಜಾಸ್ತಿ ಇತ್ತಕಲ್ಲ ಭಾರ ಒಂದ್ ಬಿಟ್ರೆ ಇದು ಎಲ್ಲ ಆರಾಮಾಗಿದೆ. ಇಲ್ಲಿಗೆ ಬರುವಂತ ಅಪ್ಪ ಅಮ್ಮಂದಿರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಪ್ಪ? ಆರೋಗ್ಯ ಭಾಗ್ಯ ಇದು ಪ್ರತಿಯೊಬ್ಬರಿಗೂ ಆರೋಗ್ಯ ಭಾಗ್ಯ ಅದು. ಸರಕೆ ಸುಮ್ಮನೆ ಅಲ್ಲ ಅದು. ನಾನು ಹೇಳ್ತಾ ಅಲ್ವಾ ನಾನು ಹಿಂಗೆ ಇದ್ದೀನಂದ್ರೆ ಸರಕೆ ಅಂದ್ರೆ ನಾವು ಪ್ರತಿಯೊಬ್ಬರು ನಮ್ಗೆ ಪ್ರತಿಯೊಬ್ಬರಿಗೂ ಆರೋಗ್ಯ ಭಾಗ್ಯ ಬೇಕು. ದುಡ್ಡು ಹೋದ್ರೆ ಡಾಕ್ಟರ್ ಹತ್ರ ಹೋದ್ರೆ ಚೂಸ್ತಾರೆ ಮಾಡ್ತಾರೆ ಹಿಂಗೆ ಬರ್ಕೊಡ್ತಾರೆ ಮಾತ್ರ ಗ್ಯಾರಂಟಿ ಇಲ್ಲ. ಅದು ಗ್ಯಾರಂಟಿ ಇಲ್ಲ ನಮಗೆ. ಇದು ಗ್ಯಾರಂಟಿ ಇದೆ. ಇದು ಗ್ಯಾರಂಟಿ ನಮಗೆ. ಜೇಡ್ ವಾಟರ್ ಇಂದ ನಿಮ್ಗೆ ಏನ್ ಬೆನಿಫಿಟ್ಸ್ ಆಯ್ತು? ಅದೇ ಆರೋಗ್ಯ ಕಂಪನಿ ಇಷ್ಟು ಕಾಪಾಡಿ ಜೇಡ್ ವಾಟರ್ ಮ್ಯಾಟ್ ಜೇಡ್ ವಾಟರ್ ಮ್ಯಾಟ್ ಇಷ್ಟರಿಂದ ನನಗೆ ಇಷ್ಟೊಂದು ಫ್ರೀ ಆಗಿರೋದು. ಥ್ಯಾಂಕ್ ಯು. ಅಂದ್ರೆ ಸೊ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಸ್, ಶುಗರ್ ಜಾಸ್ತಿ ಇರೋದು, BP ಜಾಸ್ತಿ ಇರುವಂತದ್ದು ಇದರಿಂದ ಇವನ್ 2 ಸಲ ಸ್ಟ್ರೋಕ್ ಆದಾಗ್ಲೂ ಕೂಡ 2ನೇ ಸಲ ಸ್ಟ್ರೋಕ್ ಆದಾಗ ತುಂಬಾ ಜನ ಬಂದು ಕಂಪ್ಲೀಟ್ ಆಗಿ ಬೆಡ್ ರಿಟರ್ನ್ ಆಗಿರುವಂತವ್ರನ್ನೇ ನೋಡ್ತಾ ಇರ್ತೀವಿ. ಆದ್ರೆ ಇವರಿಗೆ ಬಂದಾಗ್ಲೂ ಕೂಡ ಸ್ವಲ್ಪ ಕೂರಾಡೋ ತರ ಇತ್ತು. ಈಗ ನಾನು ಪೂರ್ತಿಯಾಗಿ ಗುಣಮುಖ ಆಗಿದ್ದೀನಿ ಅಂತ ಹೇಳ್ತಿದ್ದಾರೆ. ಈಗ ನೋಡಿದ್ರೆ ಅಪ್ಪ ಸ್ಟ್ರೋಕ್ ಪೇಷಂಟ್ ತರನೇ ಕಾಣಿಸಲ್ಲ, ಅಷ್ಟು ಮಟ್ಟಿಗೆ ಗುಣವಾಗಿದ್ದಾರೆ. ಸೊ ಒಂದೊಂದು ವಿಷಯಗಳನ್ನ ಅವ್ರನ್ನ ನೋಡ್ಬೇಕಾದ್ರೆ ಸೊ ತುಂಬಾ ಖುಷಿ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ತುಂಬಾ ಥ್ಯಾಂಕ್ಸ್.